ಮನಸ್ಸೇ ಕುಗ್ಗದಿರು, ನೊಂದದಿರು. ಎಷ್ಟು ಡೀಪ್ ಆಗಿ ನಾವು ಆ ಬಾಂಧವ್ಯದಲ್ಲಿ ಇದ್ವಿ ಅನ್ನೋದನ್ನ ಈ ಕಣ್ಣೀರು ತೋರಿಸುತ್ತೆ. ಸಹಜವಾಗಿ ಕಣ್ಣೀರು ಬರಲ್ಲ. ಹಾಯ್ ನಮಸ್ಕಾರ, ನೀವು ನೋಡ್ತಿದ್ದೀರಾ ಮುಸ್ಸಂಜೆ ಮಾತು ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ನೊಂದ ಮನಸ್ಸುಗಳಿಗೆ, ಬೇಸತ್ತ ಹೃದಯಗಳಿಗೆ ತಂಗಾಳಿ ತಂಪಿನಲ್ಲಿ ಈ ನಿಮ್ಮ ಪ್ರೀತಿಯ ಹುಡುಗ ಮಾಡುವಂತಹ ನಮಸ್ಕಾರ ಅಂಡ್ ವೆಲ್ಕಮ್. ಇವತ್ತಿನ ಟಾಪಿಕ್ ಕಣ್ಣೀರು. ಈ ಕಣ್ಣೀರು ಯಾಕೆ ಬರುತ್ತೆ ಅಂಡ್ ಮನಸ್ಸಿಗೂ ಕಣ್ಣೀರಿಗೂ ಏನ್ ನಂಟಿದೆ? ಪ್ರತಿಯೊಬ್ಬರ ಲೈಫಲ್ಲಿ ಈ ಕಣ್ಣೀರು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಹೋಗ್ತಾನೆ ಇದೆ, ರೈಟ್? ಈ ಕಣ್ಣೀರಿನ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ವಿಡಿಯೋಗೆ ಸಣ್ಣದಾಗಿ ಒಂದು ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ. ಲೆಟ್ ಸ್ಟಾರ್ಟ್. ಸ್ನೇಹಿತರೆ, ಈ ಒಂದು ಕಣ್ಣೀರು, ಈ ಮುಸ್ಸಂಜೆ ಮಾತಲ್ಲಿ ಈ ಕಣ್ಣೀರಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಕಣ್ಣೀರು ಬರುವುದರಿಂದ ನಮ್ಮ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ, ಎಷ್ಟೋ ಸಮಾಧಾನ ಕೊಡುವಂತ ಕೆಲಸ ಈ ಕಣ್ಣೀರು ಮಾಡುತ್ತೆ. ನೋಡಿ, ನಮಗೆ ದುಃಖವನ್ನ ತಡ್ಕೊಳಕ್ ಆಗದೆ ಇದ್ದಾಗ ಆ ದುಃಖವನ್ನ ಹೊರ ಹಾಕ್ಸೋದೇ ಈ ಒಂದು ಕಣ್ಣೀರು. ವಿಷಾನು ಬಿಸನ್ಸಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಲ್ವಾ? ಮುಸ್ಸಂಜೆ ಮಾತು ನನ್ನ ಕೇಳುಗರೆ, ನನ್ನ ನೋಡುಗರೆ, ಇವತ್ತು ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಬ್ಬರ ಬದುಕಲ್ಲಿ ತುಂಬಾ ನೊಂದಿರ್ತೀವಿ. ನಾವು ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ಕೂಡ ನಾವು ನೊಂದಿರ್ತೀವಿ. ಎಸ್, ಯಾರ್ದೋ ಕಡೆಯಿಂದ ಬೇಜಾರಾಗಿರ್ತೀವಿ, ಯಾರೋ ನಮ್ಮನ್ನ ಮೋಸ ಮಾಡಿರ್ತಾರೆ, ಮನಸ್ಸು ಒಬ್ಬಂಟಿಯಾಗಿರುತ್ತೆ. ಆ ಸಮಯದಲ್ಲಿ ಅಷ್ಟು ದುಃಖನ ಹೊರಗಡೆ ಹಾಕೋದೆ ಕಣ್ಣೀರಿನ ಮುಖಾಂತರ. ಈ ಒಂದು ಕಣ್ಣೀರು ಅದು ನಮಗೆ ತುಂಬಾ ಸಹಾಯ ಮಾಡುತ್ತೆ. ಈ ಕಣ್ಣೀರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ ನಾವು, ರೈಟ್? ಅಂಡ್ ನೆಕ್ಸ್ಟ್ ನೋಡ್ಕೊಂಡ್ ಬರೋಣ. ಏನಂತ ಹೇಳಿದ್ರೆ, ಜೊತೆಗಿರ್ತಕ್ಕಂಥವ್ರ ನಿಜವಾದ ಪ್ರೀತಿಯನ್ನ ತೋರ್ಪಡಿಸುತ್ತೆ, ಸೂಚನೆ ಮಾಡುತ್ತೆ, ತೋರಿಸ್ಕೊಡುತ್ತೆ. ಆಕ್ಚುಲಿ ನೋಡಿ, ನಾವು ಯಾರೊಬ್ಬ ವ್ಯಕ್ತಿ ನಮ್ಮ ಲೈಫಲ್ಲಿ ಬಿಟ್ಟು ಹೋದಾಗ ಅಳ್ತೀವಿ ಹೊರತು ಜೊತೆ ಬಂದಾಗ ಖುಷಿ ಪಡ್ತೀವಿ. ಖುಷಿಗೆ ಬರುವಂತ ಆನಂದದ ಕಣ್ಣೀರು ಬಹಳ ಕಡಿಮೆ. ಯಾರೋ ನಮ್ಮ ಜೊತೆಗಿದ್ದಂಥವ್ರು ಬಿಟ್ಟು ಹೋದಾಗ, ಮೋಸ ಮಾಡಿದಾಗ, ಬೇಜಾರು ಮಾಡಿದಾಗ ಬರುವಂಥದ್ದೇ ಈ ಕಣ್ಣೀರು. ಅಲ್ಲಿ ಏನ್ ತೋರಿಸ್ಕೊಡುತ್ತೆ ಗೊತ್ತಾ? ನಿಜವಾದ ಪ್ರೀತಿ. ಅವರನ್ನ ನಾನು ಮಾಡ್ತಾ ಇದ್ದೆ, ಬಟ್ ಬಿಟ್ಟು ಹೋದ್ರು. ಭಾವನೆಗಳ ಒಂದು ದೊಡ್ಡ ಕನಸುಗಳನ್ನ ಹೊತ್ಕೊಂಡಿದ್ದೆ ಆ ವ್ಯಕ್ತಿಗಳ ಮೇಲೆ, ಇವತ್ತು ಆ ವ್ಯಕ್ತಿಗಳು ಬಿಟ್ಟು ಹೋಗಿದ್ದಾರೆ. ಇವತ್ತು ಒಬ್ಬಂಟಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಅಳ್ತೀವಿ. ಆ ವ್ಯಕ್ತಿಯ ಪ್ರೀತಿಯನ್ನು ತೋರಿಸೋದು ಈ ಒಂದು ಕಣ್ಣೀರು. ನೆಕ್ಸ್ಟ್ ನೋಡ್ಕೊಂಡ್ ಬರೋಣ. ಏನಂತ ಹೇಳಿದ್ರೆ, ವ್ಯಕ್ತಿಗಳ ಬಾಂಧವ್ಯವನ್ನ ತೋರಿಸ್ಕೊಡೋದೇ ಈ ಒಂದು ಕಣ್ಣೀರು. ನೋಡಿ, ವ್ಯಕ್ತಿಗಳನ್ನ ನಾವೇನು ಒಂದಕ್ಕೊಂದು ಸಂಬಂಧ ಅಂಟಿಸ್ಕೊಂಡಿರ್ತೀವಿ, ಬೆಸೆದ್ಕೊಂಡಿರ್ತೀವಿ, ಅದು ದೂರ ಆದಾಗ ಎಷ್ಟು ಸ್ಟ್ರಾಂಗ್ ಇತ್ತು ನಮ್ಮ ಬಾಂಧವ್ಯ ಅಂತ ಗೊತ್ತಾಗೋದೇ ಈ ಕಣ್ಣೀರು ಬಂದ ಮೇಲೆ. ಸಹಜವಾಗಿ ಕಣ್ಣೀರು ಬರಲ್ಲ, ಅಂದಮೇಲೆ ಬಟ್ ಕಣ್ಣೀರು ಬರುತ್ತೆ ಅಂದಮೇಲೆ ಎಷ್ಟು ನಂಟಾಗಿರುತ್ತೆ ಆ ವ್ಯಕ್ತಿಗಳ ಮಧ್ಯೆ ಅನ್ನೋದು ಈ ಒಂದು ಕಣ್ಣೀರಿನ ಸಂಕೇತ ಆಗಿರುತ್ತೆ. ಬಾಂಧವ್ಯಗಳನ್ನ ಬೆಸೆದಿರ್ತಕ್ಕಂಥ ಬಾಂಧವ್ಯಗಳನ್ನ ಎಷ್ಟು ಡೀಪ್ ಆಗಿ ನಾವು ಆ ಬಾಂಧವ್ಯದಲ್ಲಿ ಇದ್ವಿ ಅನ್ನೋದನ್ನ ಈ ಕಣ್ಣೀರು ತೋರಿಸುತ್ತೆ, ರೈಟ್? ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಕಣ್ಣೀರು ಪ್ರತಿ ಕ್ಷಣನೂ ಹಾಕಿರ್ತೀವಿ. ನಮ್ಮ ಜೊತೆಗಿದ್ದಂಥವ್ರು ನಮ್ಮನ್ನು ಅಗಲಿ ಹೋದಾಗ ಸಹಜ ಕ್ರಿಯೆ ತರ ಬರ್ತಾ ಇರತ್ತೆ. ಪ್ರತಿ ಕ್ಷಣನೂ ಕೂಡ ಈ ಕಣ್ಣೀರು ಅನ್ನೋದು ಹಾಕ್ತಾ ಇರ್ತೀವಿ. ಬಾಂಧವ್ಯಗಳನ್ನು ತೋರಿಸ್ಕೊಡುತ್ತೆ, ಪ್ರೀತಿಯ ಸಂಕೇತವನ್ನ ತೋರಿಸ್ಕೊಡುತ್ತೆ, ನಮ್ಮವ್ರು ಯಾರು ಅನ್ನೋದನ್ನು ಕೂಡ ತೋರಿಸ್ಕೊಡುತ್ತೆ ಈ ಒಂದು ಕಣ್ಣೀರು. ಅಂಡ್ ಅದ್ರ ಜೊತೆಗೆ ನಮ್ಮ ದುಃಖವನ್ನ ಎಲ್ಲ ಹೊರಗಡೆ ಹಾಕ್ಸಿ, ಮನಸ್ಸೇ ಕುಗ್ಗದಿರು, ನೊಂದದಿರು, ಸಮಾಧಾನ ಮಾಡ್ಕೋಂತ, ಜೊತೆಗಿದ್ದು ಸಮಾಧಾನ ಮಾಡೋದು ಈ ಒಂದು ಕಣ್ಣೀರು. ಸೊ ಅಂತ ಒಂದು ಕಣ್ಣೀರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ದುಃಖವನ್ನ ಯಾರೊಟ್ಟಿಗೂ ನಾವು ಹಂಚ್ಕೊಳ್ತಾ ಇರೋ ಸಮಯದಲ್ಲಿ ನಮಗೆ ಸಾಥ್ ಕೊಟ್ಟಿದೆ ಈ ಒಂದು ಕಣ್ಣೀರು, ರೈಟ್? ಸೊ ಆ ಕಾರಣಕ್ಕೆ ಕಣ್ಣೀರಿಗೆ ಥ್ಯಾಂಕ್ಸ್ ಹೇಳಿ. ಅಂಡ್ ಈ ಒಂದು ಮುಸ್ಸಂಜೆ ಮಾತಲ್ಲಿ ಕಣ್ಣೀರಲ್ಲಿ ಪ್ರತಿದಿನ ಆಳ್ತಾ ಇರೋರಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ, ಎಷ್ಟು ಸಾಧ್ಯನೋ ಅಷ್ಟು ಹತ್ತು ಬಿಡಿ. ಅಲ್ಲಿಂದ ಸ್ವಲ್ಪ ಬದಲಾವಣೆಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಹತ್ತು ಬಿಡಿ. ಬಿಕಾಸ್ ಆ ನೋವು ಹೊರಗಡೆ ಹೋಗುತ್ತೇನೆ. ಪ್ರತಿ ನೋವು ಕೂಡ ಹೊರಗಡೆ, ಪ್ರತಿಯೊಂದು ಹನಿ ಕಣ್ಣೀರು ಏನು ಹೋಗ್ತಾ ಇರತ್ತೆ, ಅದು ನೋವನ್ನು ಹೊರಗಡೆ ಹಾಕ್ತಾ ಅದು ಆಚೆ ಕಳಿಸ್ತಾ ಇರತ್ತೆ, ರೈಟ್? ಈ ಒಂದು ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ನೊಂದಿರೋರಿಗೆ ಎಸ್ಪೆಷಲಿ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಕಣ್ಣೀರನ್ನ ಎಷ್ಟು ಸಾಧ್ಯನೋ ಅಷ್ಟು ಹೊರಗಡೆ ಹಾಕಿ ಅಂಡ್ ಅಲ್ಲಿಂದ ಒಂದು ಸ್ಟೆಪ್ ಸ್ವಲ್ಪ ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅಗೇನ್ ಕಣ್ಣೀರು ಬಂದ್ರೆ ಮತ್ತೆ ಕಣ್ಣೀರು ಹಾಕಿ ಮತ್ತೆ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಫಲ್ಲಿ ನಾವು ಖುಷಿಗೋಸ್ಕರ ಬದುಕೋಣ ಅಂಡ್ ಏನೋ ಒಂದು ಸಾಧನೆ ಮಾಡೋಕ್ಕೋಸ್ಕರ ಬದುಕೋಣ ಅಂತ ಹೇಳ್ತಾ, ಈ ಒಂದು ಮುಸ್ಸಂಜೆ ಮಾತಲ್ಲಿ ಇವತ್ತಿನ ಕಣ್ಣೀರಿನ ಟಾಪಿಕ್ ಹೇಗಿತ್ತು ಅಂಡ್ ಪ್ರತಿದಿನ ನೀವು ಕಣ್ಣೀರು ಹಾಕ್ತಾ ಇದ್ರೆ ಇವತ್ತಿಗೆ ಕಣ್ಣೀರನ್ನ ನಿಲ್ಲಿಸ್ಬಿಡಿ. ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಯಾವತ್ತೂ ನೀವು ಕಣ್ಣೀರು ಆಗಬಾರ್ದು ಅಂತ ಹೇಳ್ತಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಸಣ್ಣದಾಗಿ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮುಸ್ಸಂಜೆ ಮಾತು ಈ ಒಂದು ಜೈ ಮೋಟಿವೇಶನಲ್ ಸ್ಪೀಕರ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.